ನಾಳೆ ಸಿದ್ದರಾಮಯ್ಯನವರು ತುರ್ತು ಸಭೆಯನ್ನು ಕರೆದಿದ್ದಾರೆ. ತುರ್ತು ಶಾಸಕಾಂಗ ಸಭೆ ನಾಳೆ. ಸೊ ಎಲ್ಲ ಶಾಸಕರು ಬರಬೇಕಾಗುತ್ತೆ. ನಾಳೆ ಶಾಸಕರ ತುರ್ತು ಸಭೆಯನ್ನು ಕರೆದು ಹೈಕಮಾಂಡ್ಗೆ ಒಂದು ಮಾಹಿತಿ ಅಂದರೆ ಎಲ್ಲರ ವಿಶ್ವಾಸವನ್ನು ಪಡಿಬೇಕಲ್ಲ, ಶಾಸಕರು ಸಚಿವರು ಎಲ್ಲರ ವಿಶ್ವಾಸ ಪಡಿಬೇಕು. ಹಾಗಾಗಿ ಶಾಸಕಾಂಗ ಸಭೆಯನ್ನು ಕರೆದಿದ್ದಾರೆ. ಸಮಯ ಇನ್ನೂ ಕೂಡ ನಿಗದಿಯಾಗಿಲ್ಲ, ಸದ್ಯದಲ್ಲೇ ಗೊತ್ತಾಗುತ್ತೆ ಅದು ಎಷ್ಟು ಗಂಟೆಗೆ ಅಂತ. ಸೊ ಶಾಸಕಾಂಗ ಪಕ್ಷದ ನಾಯಕರೂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈಗ ಶಾಸಕರ ವಿಶ್ವಾಸವನ್ನು ಪಡಿಬೇಕು. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆದರೂ ಕೂಡ ನೋಡಿ ಶಾಸಕರು ನಮ್ಮ ಜೊತೆ ಇದ್ದಾರೆ ಅಂತ. ಓಕೆ, ಇನ್ನು ಹೈಕೋರ್ಟ್ ಆದೇಶದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ನಾಳೆಯೇ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನು ಸಲ್ಲಿಸ್ತಾರಂತೆ. ಹೈಕೋರ್ಟ್ ಆದೇಶದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಾನೂನು ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಡಿವಿಷನಲ್ ಬೆಂಚ್. ಹಾಗಾಗಿ ನಾಳೆನೇ ಅರ್ಜಿಯನ್ನು ಸಲ್ಲಿಸ್ತಾರೆ ಅಂತ ಮಾಹಿತಿ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳ ಪರ ವಕೀಲರು ನಾಳೆಯೇ ಡಿವಿಷನಲ್ ಬೆಂಚ್ಗೆ ಈ ಅರ್ಜಿಯನ್ನು ಮೇಲ್ಮನವಿಯನ್ನು ಹೋಗ್ತಾ ಇದ್ದಾರೆ. ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಿ ಡಿವಿಷನಲ್ ಬೆಂಚ್ಗೆ ಈಗ ಸಿದ್ದರಾಮಯ್ಯನವರು ಹೋಗ್ತಾರೆ. ಆಮೇಲೆ ಅವ್ರಿಗೆ ಇನ್ನೂ ಒಂದು ಆಪ್ಷನ್ ಇದೆ, ಸುಪ್ರೀಂ ಕೋರ್ಟ್. ಹಾಗೆ ಅವರು ಈಗ ಡೈರೆಕ್ಟಾಗಿ ಡಿವಿಷನಲ್ ಬೆಂಚ್ಗೆ ಹೋಗ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ರೆ ಮತ್ತೆ ಡಿವಿಷನಲ್ ಬೆಂಚ್ಗೆ ಬರೋಕ್ಕಾಗಲ್ಲ.